ನನ್ನ ತಂಗಿ ನನ್ನ ತುರ್ತು ಸಂಪರ್ಕದ ಸ್ಥಾನವನ್ನು ತನ್ನ ಉಚಿತ ವೈಯಕ್ತಿಕ ಸಹಾಯಕ ಸೇವೆಯನ್ನಾಗಿ ಮಾಡಿಕೊಂಡಳು. ನಾನು ಅಂಡವರ್ಷದ ಮಹಿಳೆ ಮತ್ತು ನನ್ನ ಅಂಡವರ್ಷದ ಸೊಸೆ ಮೇಲೆ ನನಗೆ ತುಂಬಾ ಪ್ರೀತಿ. ಆದರೆ ನನ್ನ ತಂಗಿ ಕುಟುಂಬದ ಸಹಕಾರ ಎಂಬ ವಿಷಯವನ್ನು ಅತಿಯಾಗಿ ಬಳಸಿಕೊಂಡಳು. ಅವಳು ಶಾಲೆಯಲ್ಲಿ ನನ್ನನ್ನು ಬ್ಯಾಕಪ್ ಸಂಪರ್ಕವಾಗಿ ನೀಡಿದ್ದಳು ಮತ್ತು ಇದ್ದಕ್ಕಿದ್ದಂತೆ ಎಲ್ಲದಕ್ಕೂ ನಾನುಲೇ ಹುಡುಕುವ ವ್ಯಕ್ತಿಯಾದೆ. ಮರೆತು ಬಂದ ಜಿಮ್ ಶೂಗಳು, ಸಹಿ ಮಾಡದ ಅನುಮತಿ ಪತ್ರಗಳು, ಅಷ್ಟೇ ಏಕೆ ಅವಳು ಕೌಂಟರ್ ಮೇಲೆ ಮರೆತುಬಿಟ್ಟ ಲಂಚ್ ಬಾಕ್ಸ್ ತಲುಪಿಸುವುದರಲ್ಲೂ ನಾನು ತೊಡಗಿಕೊಂಡೆ. ಅವಳ ತಪ್ಪುಗಳಿಗಾಗಿ ನಾನು ಪದೇ ಪದೇ ಕೆಲಸ ಬಿಟ್ಟು ಬರಲು ಸಾಧ್ಯವಿಲ್ಲ ಎಂದು ನಾನು ಅವಳಿಗೆ ಹೇಳಿದೆ. ನಂತರ ಒಂದು ದಿನ ತಾಳ್ಮೆಯ ಕಟ್ಟೆ ಒಡೆಯಿತು. ನಾನು ಮೊದಲ ಬಾರಿಗೆ ಕ್ಲೈಂಟ್ ಮೀಟಿಂಗ್ ನಡೆಸುತ್ತಿದ್ದಾಗ ಶಾಲೆಯಿಂದ ಕರೆ ಪ್ರವೇಶಿಸಿತು. ನನ್ನ ತಂಗಿ ತನ್ನ ಮಗಳನ್ನು ಕ್ಲಬ್ ಮುಗಿದ ನಂತರ ಕರೆದುಕೊಂಡು ಹೋಗಲು ಮರೆತಿದ್ದಳು. ನಾನು ಅವಳಿಗೆ ಕರೆ ಮಾಡಿದಾಗ ಅವಳು ಟಾರ್ಗೆಟ್ ಸ್ಟೋರ್‌ನಲ್ಲಿದ್ದೆ ಎಂದು ಹೇಳಿದಳು ಮತ್ತು ಕಾರಿನಲ್ಲಿ ಫ್ರೋಜನ್ ಫುಡ್ ಇರುವುದರಿಂದ ಅಲ್ಲಿಂದ ಬರಲು ಸಾಧ್ಯವಿಲ್ಲ ಎಂದು ತಿಳಿಸಿದಳು. ಕೊನೆಗೆ ನಾನು ಬೇಡ ಎಂದು ಹೇಳಿದೆ. ನನ್ನ ಅನುಪಸ್ಥಿತಿಯನ್ನು ನನ್ನ ಬಾಸ್ ಗಮನಿಸಿದರು ಮತ್ತು ಅದು ನನಗೆ ತುಂಬಾ ಮುಜುಗರ ತಂದಿತು. ಆ ರಾತ್ರಿ ನನ್ನನ್ನು ಸಾಮಾನ್ಯ ಸಂಪರ್ಕದಿಂದ ತೆಗೆದುಹಾಕುವಂತೆ ನಾನು ಶಾಲೆಗೆ ಇಮೇಲ್ ಮಾಡಿದೆ. ಈಗ ನನ್ನ ತಂಗಿ ಕೆರಳಿದ್ದಾಳೆ. ನಾನು ಅವಳನ್ನು ಒಬ್ಬ ಕೆಟ್ಟ ತಾಯಿಯಂತೆ ತೋರಿಸುತ್ತಿದ್ದೇನೆ ಮತ್ತು ನಾನು ಮಗುವಿಗೆ ಶಿಕ್ಷೆ ನೀಡುತ್ತಿದ್ದೇನೆ ಎಂದು ಅವಳು ಹೇಳುತ್ತಿದ್ದಾಳೆ. ನನ್ನ ತಾಯಿ ಕೂಡ ಅವಳ ಪರವಾಗಿ ನಿಂತು ನನ್ನನ್ನು ಸ್ವಾರ್ಥಿ ಎಂದು ಕರೆಯುತ್ತಿದ್ದಾರೆ. ನನ್ನ ತಂಗಿಯ ಈ ಗೊಂದಲದಿಂದ ನನ್ನ ಕೆಲಸವನ್ನು ರಕ್ಷಿಸಿಕೊಂಡ ನಾನು ನಿಜವಾಗಿಯೂ ತಪ್ಪಿತಸ್ಥಳೇ?